ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನ ಪೇಯವಚ. ಎಲ್ಲ ಆಸ್ತಿಕ ಬಂಧುಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಕನ್ಯಾ ರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ಕನ್ಯಾ ರಾಶಿಯವರು ಅತ್ಯಂತ ಶಿಸ್ತುಬದ್ಧ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಪ್ರಾಯೋಗಿಕವಾದಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಕನ್ಯಾ ರಾಶಿಯವರು ಪ್ರತಿಯೊಂದು ಕೆಲಸವನ್ನು ಪರಿಪೂರ್ಣವಾಗಿ ಮಾಡಲು ಬಯಸುತ್ತಾರೆ. ಇವರು ಮಾಡುವ ಕೆಲಸದಲ್ಲಿ ಸಣ್ಣ ತಪ್ಪುಗಳು ಇರಬಾರದು ಅಂತ ಬಯಸ್ತಾರೆ. ಇವರ ಬದುಕು, ಕನ್ಯಾ ರಾಶಿಯವರ ಬದುಕು ವ್ಯವಸ್ಥಿತವಾಗಿರುತ್ತದೆ. ಕನ್ಯಾ ರಾಶಿಯವರಿಗೆ ವಿಶೇಷವಾದಂಥ ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಅನ್ನುವಂಥದ್ದು ಇರ್ತದೆ. ಯಾವುದೇ ಒಂದು ಸಮಸ್ಯೆಯನ್ನು ಬೇರು ಮಟ್ಟದಿಂದ ಯೋಚಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಇವರು ಸಿದ್ಧಹಸ್ತರಾಗಿರ್ತಾರೆ. ಇವರು ಭಾವನೆಗಳಿಗಿಂತ ಹೆಚ್ಚು ತರ್ಕಕ್ಕೆ ಬೆಲೆ ಕೊಡ್ತಾರೆ ಎನ್ನುವಂಥದ್ದು. ಇವರು ತುಂಬ ಕಠಿಣ ಪರಿಶ್ರಮಿಗಳು, ಶ್ರಮಜೀವಿಗಳು. ಕೊಟ್ಟ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸುವ ಜವಾಬ್ದಾರಿ ಇವರಿಗಿದೆ. ಇವರು ಕೆಲಸದಲ್ಲಿ ಎಷ್ಟು ಮಗ್ನರಾಗಿರುತ್ತಾರೆ ಎಂದರೆ ಕೆಲವೊಮ್ಮೆ ತಮ್ಮ ವೈಯಕ್ತಿಕ ಜೀವನವನ್ನೇ ಮರೆತು ಬಿಡ್ತಾರೆ. ವಿಶ್ರಾಂತಿಯನ್ನು ಸಹ ಮರೆತು ಬಿಡ್ತಾರೆ. ಕೆಲಸದಲ್ಲಿ ಅಷ್ಟು ಮಗ್ನರಾಗಿರ್ತಾರೆ. ಕೆಲಸದ ಸಕ್ಸಸ್ ಮಾತ್ರ ಅವರಿಗೆ ಮುಖ್ಯ ಆಗಿರ್ತದೆ. ಅಷ್ಟು ಕೆಲಸದಲ್ಲಿ ಮುಳುಗಿಬಿಟ್ಟಿರ್ತಾರೆ ಎನ್ನುವಂಥದ್ದು. ಆದರೆ ಆ ಕೆಲಸ ಅನ್ನುವಂಥದ್ದೊಂದು ಬಿಟ್ಟು ಹೊರಗಡೆ ಬಂದರೆ ಕನ್ಯಾ ರಾಶಿಯವರಿಗೆ ಇತರರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಹೆಚ್ಚಾಗಿರ್ತದೆ. ಯಾರಿಗಾದರೂ ಸಹಾಯ ಮಾಡೋದ್ರಲ್ಲಿ ಇವರು ಮುಂದಾಗಿರ್ತಾರೆ. ಯಾರಿಗೆ ತೊಂದರೆ ಆಗಿದೆ ಅಂತ ಗೊತ್ತಾಗ್ತಿದ್ದಂಗೆ ಅವರು ಬಂದು ಸಾಂತ್ವನ ಹೇಳುವಂಥದ್ದಲ್ಲ, ಅವ್ರಿಗೆ ಅವಶ್ಯವಿರುವಂತಹ ಸಹಾಯವನ್ನು ಮಾಡ್ತಾರೆ. ಯಾವ ರೀತಿ ಇವರಿಗೆ ಸಹಾಯವನ್ನು ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಸಮಾಜ ಸೇವೆ ಮಾಡೋದರಲ್ಲಿ ಆಸಕ್ತಿ ಹೆಚ್ಚಾಗಿರ್ತದೆ. ಆದರೆ ಎಲ್ಲದರಲ್ಲೂ ಇವರು ಪರಿಪೂರ್ಣತೆಯನ್ನು ಬಯಸ್ತಾರೆ. ಇತರರ ಸಣ್ಣ ತಪ್ಪುಗಳನ್ನು ಪತ್ತೆ ಹಚ್ಚೋದ್ರಲ್ಲಿ ನಿಸ್ಸೀಮರಾಗಿರ್ತಾರೆ. ಆದ್ದರಿಂದ ಕೆಲವೊಮ್ಮೆ ಇವರು ಟೀಕೆಗೆ ಒಳಗಾಗ್ತಾರೆ. ಆದರೆ ಇವರು ಬೇರೆಯವರ ತಪ್ಪುಗಳನ್ನು ವಿಶ್ಲೇಷಣೆ ಮಾಡುವುದರ ಜೊತೆಗೆ ತಮ್ಮನ್ನೇ ತಾವೇ ವಿಮರ್ಶೆ ಮಾಡಿಕೊಳ್ತಾರೆ. ಇವರು ತೋರಿಸುವಂತಹ ಒಂದು ಕಾಳಜಿ ತುಂಬ ನಿಷ್ಕಲ್ಮಶವಾಗಿರ್ತದೆ. ಒಳಗಡೆ ಒಂದಿಟ್ಕೊಂಡು ಹೊರಗಡೆ ಒಂದು ಮಾತನಾಡೋದಿಲ್ಲ. ನಿಷ್ಕಲ್ಮಶವಾದ ಪ್ರೀತಿಯನ್ನು ತೋರಿಸ್ತಾರೆ. ನಿಷ್ಕಲ್ಮಶವಾಗಿ ಕಾಳಜಿಯನ್ನು ವಹಿಸ್ತಾರೆ. ಇವರು ಮಾತುಗಳಿಂದ ನಮ್ಮ ಪ್ರೀತಿಯನ್ನು ವ್ಯಕ್ತ ಮಾಡುವುದರ ಜೊತೆಗೆ ಕೆಲಸದ ಮೂಲಕವೂ ಪ್ರೀತಿಯನ್ನು ತೋರಿಸ್ತಾರೆ. ಇವರು ತುಂಬ ನಂಬಿಕಸ್ಥ ವ್ಯಕ್ತಿಗಳಾಗಿರ್ತಾರೆ. ಜವಾಬ್ದಾರಿಯುತ ವ್ಯಕ್ತಿಗಳಾಗಿರ್ತಾರೆ. ಕನ್ಯಾ ರಾಶಿಯವರು ತುಂಬ ಶಿಸ್ತುಬದ್ಧ ವ್ಯಕ್ತಿಯಾಗಿರ್ತಾರೆ. ಆದರೆ ಅತಿಯಾದಂಥ ಚಿಂತೆಯನ್ನು ಬಿಟ್ಟು, ಓವರ್ ಥಿಂಕಿಂಗ್ ಮಾಡುವುದನ್ನು ಬಿಟ್ಟು ಜೀವನವನ್ನು ಸ್ವಲ್ಪ ಸರಳವಾಗಿ ಸ್ವೀಕರಿಸಿದರೆ ಮಾನಸಿಕ ನೆಮ್ಮದಿ ಹೆಚ್ಚಿಸ್ಕೊಳ್ಬಹುದು. ಇವರು ಮಾನಸಿಕ ನೆಮ್ಮದಿ ಎಲ್ಲಿವರೆಗೂ ಇಟ್ಟುಕೊಂಡಿರ್ತಾರೆ ಅಲ್ಲಿವರೆಗೂ ಅಭಿವೃದ್ಧಿ ಆಗ್ತಾರೆ. ಆದ್ದರಿಂದ ಇವರು ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು. ಈ ರೀತಿಯಾಗಿ ಕನ್ಯಾ ರಾಶಿಯವರ ವಿಶೇಷ ಗುಣಲಕ್ಷಣಗಳನ್ನು ತಿಳಿಸಿಕೊಂಡ ನಂತರ ನಾವು ಮುಂದೆ
ತುಲಾರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಮುಂದಿನ ವಿಭಾಗದಲ್ಲಿ ಚರ್ಚೆಯನ್ನು ಮಾಡೋಣ. ರಾಶಿಗಳ ಬಗ್ಗೆ ತಿಳಿದುಕೊಂಡ ನಂತರ ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳ್ಕೊಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಕೆಲವರು ಸಂಖ್ಯಾಶಾಸ್ತ್ರದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ. ನಂದು ಇಷ್ಟು ದಿನಾಂಕ, ಆದ್ದರಿಂದ ಆ ದಿನಾಂಕದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ. ಮುಂದೆ ಸಂಖ್ಯಾಶಾಸ್ತ್ರದ ಬಗ್ಗೆ ಕೆಲವು ವಿಚಾರವನ್ನು ಚರ್ಚೆ ಮಾಡೋಣ. ನೀವು ಕನ್ಯಾ ರಾಶಿಯವರಾಗಿದ್ದರೆ ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಎಲ್ಲರಿಗೆ ಧನ್ಯವಾದಗಳು. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಶಾಂತಿರಸ್ತು.